ತಾಳ್ಮೆ ಕಥೆ. ಅಕ್ಬರನ ಆಸ್ಥಾನದಲ್ಲಿ ಬೀರಬಲ್ ತನ್ನ ಬುದ್ಧಿವಂತಿಕೆ ಮತ್ತು ತಾಳ್ಮೆಗೆ ಹೆಸರಾಗಿದ್ದ. ಒಂದು ದಿನ ಅಕ್ಬರ್ ತನ್ನ ಸಭೆಯಲ್ಲಿ ಒಂದು ಚರ್ಚೆಯನ್ನು ಆರಂಭಿಸಿದರು. ತಾಳ್ಮೆ ಎಂಬುದು ಮನುಷ್ಯನ ಶಕ್ತಿಯ ಸಂಕೇತವೇ? ಇದನ್ನು ಪರೀಕ್ಷಿಸಲು ಯಾವುದಾದರೂ ಒಂದು ಮಾರ್ಗವಿದೆಯೇ ಎಂದು ಅವರು ಪ್ರಶ್ನಿಸಿದರು. ಆಸ್ಥಾನದಲ್ಲಿದ್ದವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು, ಆದರೆ ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಅಕ್ಬರ್ ಬೀರಬಲ್ನ ಕಡೆಗೆ ತಿರುಗಿ, ನಿನಗೇನು ತೋರುತ್ತದೆ ಬೀರಬಲ್? ತಾಳ್ಮೆಯನ್ನು ಹೇಗೆ ಪರೀಕ್ಷಿಸಬಹುದು ಎಂದು ಕೇಳಿದರು. ಬೀರಬಲ್ ಶಾಂತವಾಗಿ ನಗುತ್ತಾ, ಮಹಾರಾಜ, ತಾಳ್ಮೆಯನ್ನು ಪರೀಕ್ಷಿಸಲು ಒಂದು ಸರಳ ಕಾರ್ಯವನ್ನು ನೀಡಿ. ಒಬ್ಬ ವ್ಯಕ್ತಿಯ ತಾಳ್ಮೆಯನ್ನು ಅವನ ಕಾರ್ಯಗಳ ಮೂಲಕವೇ ಗುರುತಿಸಬಹುದು. ನನಗೆ ಒಂದು ದಿನದ ಸಮಯವನ್ನು ಕೊಡಿ, ನಾನು ಇದನ್ನು ತೋರಿಸುತ್ತೇನೆ ಎಂದರು. ಅಕ್ಬರ್ ಒಪ್ಪಿದರು. ಮರುದಿನ ಬೀರಬಲ್ ಒಂದು ವಿಚಿತ್ರವಾದ ಯೋಜನೆಯನ್ನು ರೂಪಿಸಿದ. ಅವನು ಒಬ್ಬ ಸೇವಕನನ್ನು ಕರೆದು, ಒಂದು ತಟ್ಟೆಯಲ್ಲಿ ಕೆಸರನ್ನು ತುಂಬಿಸಿ, ಈ ತಟ್ಟೆಯನ್ನು ಎಚ್ಚರಿಕೆಯಿಂದ ಆಸ್ಥಾನಕ್ಕೆ ತೆಗೆದುಕೊಂಡು ಬಾ. ಒಂದು ತೊಟ್ಟಿಕ್ಕಿದರೂ ನಿನಗೆ ಶಿಕ್ಷೆಯಾಗುತ್ತದೆ ಎಂದು ಎಚ್ಚರಿಸಿದ. ಆದರೆ ಬೀರಬಲ್ ರಹಸ್ಯವಾಗಿ ಇನ್ನೊಬ್ಬ ಸೇವಕನಿಗೆ ಆ ತಟ್ಟೆಯನ್ನು ಉದ್ದೇಶಪೂರ್ವಕವಾಗಿ ಒಡೆದುವಂತೆ ಸೂಚಿಸಿದ. ಸೇವಕ ತಟ್ಟೆಯನ್ನು ಹಿಡಿದು ಎಚ್ಚರಿಕೆಯಿಂದ ಆಸ್ಥಾನದ ಕಡೆಗೆ ನಡೆದ. ಆದರೆ ದಾರಿಯಲ್ಲಿ ಇನ್ನೊಬ್ಬ ಸೇವಕ ಅವನನ್ನು ಉದ್ದೇಶಪೂರ್ವಕವಾಗಿ ಗುದ್ದಿದ. ಕೆಸರು ಎಲ್ಲೆಡೆ ಚೆಲ್ಲಿತು. ಸೇವಕ ಕೋಪಗೊಂಡು ಗಟ್ಟಿಯಾಗಿ ಬೈಯಲು ಆರಂಭಿಸಿದ. ಆದರೆ ಬೀರಬಲ್ ಬಂದು ತಾಳ್ಮೆಯಿಂದ ಇದನ್ನು ಎದುರಿಸು. ಕೋಪವು ಸಮಸ್ಯೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಎಂದು ಶಾಂತವಾಗಿ ಹೇಳಿದ. ಸೇವಕ ತನ್ನ ಕೋಪವನ್ನು ನಿಯಂತ್ರಿಸಿ ಮತ್ತೊಮ್ಮೆ ಕೆಸರನ್ನು ತುಂಬಿಸಿಕೊಂಡು ಆಸ್ಥಾನಕ್ಕೆ ತೆಗೆದುಕೊಂಡು ಬಂದ. ಆಸ್ಥಾನದಲ್ಲಿ ಬೀರಬಲ್ ಈ ಘಟನೆಯನ್ನು ವಿವರಿಸಿದ. ಮಹಾರಾಜ, ತಾಳ್ಮೆ ಎಂದರೆ ಕಷ್ಟದ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಡುವ ಶಕ್ತಿ. ಈ ಸೇವಕ ಕೋಪಗೊಂಡರೂ ತಾಳ್ಮೆಯಿಂದ ಕಾರ್ಯವನ್ನು ಪೂರ್ಣಗೊಳಿಸಿದ. ಇದೇ ತಾಳ್ಮೆಯ ಸಾಮರ್ಥ್ಯ ಎಂದರು. ಅಕ್ಬರ್ ಈ ಪರೀಕ್ಷೆಯನ್ನು ಮೆಚ್ಚಿದರು ಮತ್ತು ಬೀರಬಲ್ನ ಬುದ್ಧಿವಂತಿಕೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ತಾಳ್ಮೆಯಿಂದ ಸಮಸ್ಯೆಗಳನ್ನು ಎದುರಿಸಿದಾಗ ಮನುಷ್ಯ ತನ್ನ ಒಳಗಿನ ಶಕ್ತಿಯನ್ನು ತೋರಿಸುತ್ತಾನೆ. ಬೀರಬಲ್ನ ಈ ಕಥೆಯಿಂದ ಕಷ್ಟದ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಎಷ್ಟು ಮುಖ್ಯ ಎಂಬುದು ತಿಳಿಯುತ್ತದೆ.